ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ರೈತರು ಎಲ್ಲೋ ಅವರ ಬೆನ್ನೆಲುಬಿಗೆ ನೀರಾವರಿ ವಿಷಯಕ್ಕೆ ಬಂದಾಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ರೈತರಿಗೆ ಕೆಲವೊಮ್ಮೆ ಅತಿವೃಷ್ಟಿ, ಕೆಲವೊಮ್ಮೆ ಅನಾವೃಷ್ಟಿ, ಬೆಲೆ ಏರಿಕೆಯ ಬಿಸಿ ಒಂದು ಕಡೆ ಆದರೆ ರೈತರು ಬೆಳೆದ ಬೆಳೆಗೆ ನಿಗದಿತ ದರಗಳು ಸಿಗದೆ, ಪ್ರೈಸ್ ಸಿಗದೆ ರೈತರು ಒದ್ದಾಡ್ತಾ ಇದ್ದಾರೆ. ಅವರ ಬೆನ್ನೆಲುಬು ಮುರಿದು ಹೋದಾಗೆ ಇದ್ರೂ ಕೂಡ ಯಾವ ಗವರ್ಮೆಂಟ್ಗಳು ಬಂದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಅನ್ನು ಹುಡುಕ್ತಾ ಇಲ್ಲ ಎನ್ನುವ ಆಪಾದನೆ ಉತ್ತರ ಕರ್ನಾಟಕದ ಜನರಲ್ಲಿ. ನೋಡ್ರಿ, ರೈತರು ಬಹಳ ಸರಳ ಜೀವಿಗಳು. ಅವ್ರೇನ್ ಕೇಳ್ತಾರ, ನಮ್ಗೆ ನೀರು ಕೊಡ್ರಿ, ಎಲೆಕ್ಟ್ರಿಸಿಟಿ ಕೊಡ್ರಿ, ನಮ್ಮ ಬೆಳೆದ ಸಾಮಾನುಗಳನ್ನ ಮಾರ್ಕೆಟಿಗೆ ಮುಟ್ಸಾಕ ರಸ್ತೆ ಕೊಡ್ರಿ, ಅಲ್ಲಿ ಮಾರ್ಕೆಟ್ದಲ್ಲಿ ನಮಗೆ ಮೋಸ ಆಗ್ದಂಗೆ ನೋಡ್ಕೊರಿ. ಇವು ನಾಲ್ಕು ನಾವು ಅವ್ರಿಗೆ ಮೀಟ್ ಮಾಡಿಬಿಟ್ರೆ ಅವ್ರು ನಮ್ಮ ಮೇಲೆ ನಮ್ಮ ಕಡೆ ಹೊಳ್ಳ ನೋಡೋದಿಲ್ಲ. ಅವ್ರಿಗೆ ಕಿರಿಕಿರಿನ ಬೇಡ ಯಾರದ ಅನ್ನುವಂಥ ಸ್ವಭಾವ ಇರ್ತದೆ. ಅವ್ರು ಎಲ್ಲರಿಗೂ ಕೊಡುವಂಥ ಜನ ರೈತರಂತಂದ್ರೆ ಅವ್ರ ಸ್ವಭಾವನ. ನಮ್ಮ ಬಿಜಾಪುರ 5 ನದಿಗಳ ಜಿಲ್ಲಾ ಅದು. ಹೆಂಗೆ ಪಂಜಾಬ್ ಹೆಂಗೆ 5 ನದಿಗಳ ರಾಜ್ಯ, ಬಿಜಾಪುರ 5 ನದಿಗಳ ಜಿಲ್ಲೆ. ಅಲ್ಲೇ ಬ್ರಿಟಿಷರ್ ಟೈಮ್ನಲ್ಲಿ ಆದಂಥ ಹೊಸಪೇಟೆ ಡ್ಯಾಮ್, ಆಮೇಲೆ ಮಹಾರಾಜರದಲ್ಲೇ ಇದ್ರ ಡ್ಯಾಮ್. ಇವತ್ತಿಗೂ ಸತೆ ಕೃಷ್ಣಾ ಬೇಸಿನ್ ಎಲ್ಲಿ ತನಕ, ಕೃಷ್ಣಾ ಬೇಸಿನ್ ತುಮಕೂರದಿಂದ ಬೀದರ್ ತನಕ ಐತಿ. ಆಲ್ಮೋಸ್ಟ್ ಅರೌಂಡ್ 73% ಆಫ್ ಕರ್ನಾಟಕದ ಜಾಗ್ರಫಿಕಲ್ ಏರಿಯಾ ಕೃಷ್ಣಾ ಬೇಸಿನ್ ಐತಿ. ಆದ್ರೆ ಕೃಷ್ಣಾ ಬೇಸಿನಿಗೆ ಆದಂಥ ಅನ್ಯಾಯದ ಬಗ್ಗೆ ಅಸೆಂಬ್ಲಿ ಹೋಗಿ ಎಷ್ಟು ಚರ್ಚೆ ಕೇಳ್ತೇವೆ ನಾವು. ಕಾವೇರಿ ಬಗ್ಗೆ ಸ್ವಲ್ಪ ಆದ್ರೆ ಎಲ್ಲರೂ ಎದ್ದು ದಾನ್ಲೆ ಹಾಕ್ತಾರೆ. ಟೋಟಲ್ ಕಾವೇರಿ TMC ಎಷ್ಟು ನೀರು, 80 TMC ಅಪ್ರಾಕ್ಸಿಮೇಟ್ಲಿ ನೀರು. ಅದ್ರ ಬಗ್ಗೆ ಎಷ್ಟು ದೊಡ್ಡ ಹೋರಾಟ ಹಾಕಿದ್ವಿ. ಈ ಭಾಗದಲ್ಲಿ ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅದು ನಮ್ಮ ರೈತರಲ್ಲೇ ಉಪವಾಸ ಕುಂತಾರೆ. ಅಪ್ಪರ್ ಕೃಷ್ಣ 3rd ಸ್ಟೇಜ್ ನಾವು ಮಾಡ್ಬೇಕಾಯ್ತು. ಅದು ಮಾಡಿದ್ರೆ 15 ಲಕ್ಷ ಹೆಕ್ಟರಿಗೆ ನೀರಾವರಿ ಆಗ್ತದೆ. ಅದಕ್ಕೆ ಕಂಪೆನ್ಸೇಷನ್ ಕೊಡಕ್ಕೆ ಶುರು ಮಾಡ್ಬೇಕು. ನಾವೀಗ ಕಂಪೆನ್ಸೇಷನ್ ಕೊಡಕ್ಕೆ ಶುರು ಆದ್ರೆ ಈಗ ಇಲ್ಲಕ್ರಿ ಇನ್ನೊಂದು 5 ವರ್ಷಕ್ಕೆ ಅದು ನಮ್ಮ ರೈತರಿಗೆ ಅನುಕೂಲ ಆಗ್ತೈತಿ. ಆದ್ರೆ ಅದ್ರ ಬಗ್ಗೆ ಫೋಕಸ್ ಇಲ್ಲ, ಆ ರೀತಿ ಕಮಿಟ್ಮೆಂಟ್ ಇಲ್ಲ. ಉತ್ತರ ಕರ್ನಾಟಕ ಜನತೆಯ ಇನ್ನೊಂದು ಬಹುದೊಡ್ಡ ಕೊರಗು ಅಂದ್ರೆ ಇಚ್ಛಾಶಕ್ತಿಯ ಕೊರತೆ ಉತ್ತರ ಕರ್ನಾಟಕದ ಪಾಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳಲ್ಲಿ ಇದೆ. ಇಲ್ಲಿ ಸ್ವಾರ್ಥ ರಾಜಕಾರಣ ನಡೀತಾ ಇದೆ. ಕಾಂಪ್ರಮೈಸ್ ಪಾಲಿಟಿಷಿಯನ್ ಜಾಸ್ತಿ ಆಗಿದ್ದಾರೆ. ನಮ್ಮ ಕೊರತೆಯ ಬಗ್ಗೆ ಅವರಿಗೆ ಯಾವ ರೀತಿಯ ಕಾಳಜಿನೂ ಇಲ್ಲ ಅನ್ನುವ ಹಂಗ ನಾನು ಹೇಳುದಿಲ್ಲ. ಆದ್ರೆ ನಮ್ಮ ಸ್ವಭಾವತನ ಹೇಳಿದ್ನೆಲ್ಲ ಮುಗ್ದ್ರು, ನಮ್ಮ ಜನನ ಮುಗ್ದ್ರು. ನಮ್ಮ ರಾಜಕಾರಣಿಗಳಲ್ಲಿ ಕೂಡ ಆ ರೀತಿ ಅಭ್ಯಾಸ ಮಾಡಿ ನಮಗೆ ಬೇಕಾದಂಥ ವಿಷಯಗಳ ಬಗ್ಗೆ ನಾವು ಗಟ್ಟಿಯಾಗಿ ಹೋರಾಟ ಮಾಡೋದು ಅಂದ್ರೆ ನನ್ನ ಪ್ರಕಾರ ಜೋರು ಧ್ವನಿ ಮಾಡಿ ಹೋರಾಟ ಮಾಡೋದಲ್ಲ. ನಾವು ಗಟ್ಟಿ ಅಂದ್ರೆ ಒಳಗೆ ಗಟ್ಟಿ ಇರ್ಬೇಕಾಗ್ತದೆ. ಮಾತಾಡೋದು ನಾವು ಸಾಫ್ಟಾಗಿ ಮಾತಾಡೋಣ, ಆದ್ರೆ ಅದಕ್ಕೆ ಏನು ವಿಷಯ ಬೇಕು ಅದ್ರ ಬಗ್ಗೆ ನಾವು ಗಟ್ಟಿಯಾಗಿ ಅದನ್ನು ಅಂಕಿ ಸಂಖ್ಯೆ ತಗೊಂಡು ಅದನ್ನು ಪ್ರತಿಪಾದನೆ ಮಾಡೋದು, ಅದ್ರ ಬಗ್ಗೆ ಹೋರಾಟ ಮಾಡುವಂಥದ್ದು, ಆ ಸ್ವಭಾವ ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಅದಕ್ಕೆ ಇದು ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಅದು ಕಾರಣ. ಇವತ್ತು ನಿಮ್ಮ ಜನತೆಯನ್ನು ನಿಮ್ಮ ಮುಂದೆ ಕರೆ ತಂದಿದ್ದೀವಿ. ಅವ್ರದ್ದು ಕ್ವಶನ್ಗಳಿರುತ್ತೆ, ನಿಮ್ಗೆ ಸ್ಟ್ರೈಟ್ ಆಗಿ ಐ ಥಿಂಕ್ ನೀವು ಉತ್ತರ ಕೊಡ್ತೀರಿ ಅನ್ನುವ ಭರವಸೆಯೊಂದಿಗೆ ಪ್ರಯತ್ನ ಮಾಡಿ. ಐ ಥಿಂಕ್ ಒಬ್ಬೊಬ್ಬರಾಗಿ ಕ್ವಶನ್ಸ್. ನಮಸ್ಕಾರ, ನನ್ನ ಹೆಸರು ಯಲ್ಲಪ್ಪ ಪಾಟೀಲ್ ಅಂತ. ನಾನು ಒಬ್ಬ SC ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ, ಫೈನಲ್ ಇಯರ್ನಲ್ಲಿ ಓದ್ತಾ ಇದ್ರಿ. ಸರ್, ನನ್ನ ಪ್ರಶ್ನೆ ಬಂದು, ನಾವೆಲ್ಲೋ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಅಂತ ಕಂಪೇರ್ ಮಾಡ್ಕೊತ ನಮ್ಮಲ್ಲೇನ ಜಗಳಾಡ್ಕೊಂತ ಅಂದ್ರೆ ಆ ಕಡೆ ಈ ಕಡೆ ಅಂತ ಮಾಡ್ಕೊಂತ ಟೋಟಲ್ ಆಗಿ ನಮ್ಮ ಉತ್ತರ ಕರ್ನಾಟಕವನ್ನು ಎಲ್ಲೋ ಹಿಂದೆ ಕೈ ಬಿಡಾತೀವಿ ಅಂತೇಳಿ ಅನ್ಸತ್ತೈತಿ. ಅದಕ್ಕೆ ನನ್ನ ಕ್ವಶನ್ ಏನಂತಂದ್ರೆ, ಯಾವ ರೀತಿ ಆಂಧ್ರ ಪ್ರದೇಶ ಒಂದೈತೆ, ಅಲ್ಲಿ ಸರಿಯಾಗಿ ಬಜೆಟ್ ಆಗಲಿ ಯಾವುದೇ ರೀತಿ ಸೌಲಭ್ಯಗಳು ಸಿಗಲ್ಲ ಅಂತಲೇ ಅಲ್ಲಿ ಹಂಗೆ ರಾಜಕಾರಣಿಗಳು MLA ಶಾಸಕರು ಏನಿದ್ರಲ್ಲ ಎಲ್ಲರೂ ಕೂಡಿ ಹೋರಾಟ ಮಾಡಿ ಅವ್ರ ಬೀದಿಗಿಳಿದ ರೋಡಿಗಿಳಿದ ಎಲ್ಲ ಏನು ಮಾಡಿ ತೆಲಂಗಾಣ ಹೊಸ ರಾಜ್ಯ ಬೇಕಂತ ಹೊಸ ರಾಜ್ಯ ಮಾಡ್ಕೊಂಡ್ರೆ, ಯಾಕಂದರೆ ಸ್ಪೆಸಿಲಿಟಿ ಸಿಗಲಿಲ್ಲ, ಒಂದೇದು ಬಜೆಟ್ ಏನೂ ಅವ್ರಿಗೆ ಆಗ್ತಿರ್ಲಿಲ್ಲ ಅಲ್ಲಿ ಅನ್ನೋ ಕಾರಣಕ್ಕೆ. ಅದೇ ರೀತಿ ಯಾಕಂದರೆ ನೀವೀಗ ಉಪನಾಯಕ ಅದಿರಿ ವಿರೋಧ ಪಕ್ಷದ, ಆದ ಕಾರಣ ನಿಮ್ಗೆ ಆ ಪವರ್ ಎಲ್ಲ ಇದೆ ಸರ್. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ 50% ನಮಗೆ ಬಜೆಟ್ ಒಳಗೆ ಬೇಕಂತ ಕೇಳೋದು ಎಲ್ಲ ಮಾಡೋದು, ಅದೆಲ್ಲ ನೀವು ಎಲ್ಲ ಶಾಸಕರು ಒಟ್ಟಾಗಿ ಉತ್ತರ ಕರ್ನಾಟಕದವ್ರು ಯಾಕೆ ಕೇಳಂಗಿಲ್ಲ ಅಂತೇಳಿ ನನ್ನ ಪ್ರಶ್ನೆ. ಈಗ ನಾನು ಉದಾಹರಣೆ ಇದನ್ನು ನಮ್ಮ ಸದನದಲ್ಲಿ ಕೂಡ ಹೇಳಿದ್ದೆ. ಮನೆತನಕ್ಕೆ 20 ಎಕರೆ ಹೊಲ ಇರ್ತದೆ. 4 ಜನ ಅಣ್ಣತಮ್ಮಗಳು ಇರ್ತಾರೆ. 4 ಜನ ಅಣ್ಣತಮ್ಮಗಳು ಕೂಡಿ ಅವ್ರು 5 ಎಕರೆ ಶುರುವಾತಿಗೆ ಇರಿಗೇಷನ್ ಮಾಡ್ತಾರೆ. 5 ಎಕರೆ ಇರಿಗೇಷನ್ ಮಾಡಿ ಅದರ ತಾವು ಸಾಲ ತೆಗೆದು ಅದ್ರ ದುಡ್ಡು
ಶ್ರಮ ಹಾಕಿ ಅಲ್ಲಿ ಗಿಡಗಳನ್ನು ಹಚ್ಚಿ ನೀರಾವರಿ ಮಾಡಿ ಅದರಿಂದ ಉತ್ಪನ್ನ ಶುರು ಆಗ್ತದೆ. ಅದು ಉತ್ಪನ್ನ ಶುರು ಆದ್ಮೇಲೆ ಪಕ್ಕದ 5 ಎಕರೆಗೆ ನಾವು ನೀರಾವರಿ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ಇನ್ನೊಂದು 5 ಎಕರೆಗೆ ನೀರಾವರಿ ಮಾಡ್ಬೇಕು. ಈ ರೀತಿ ನಾವು ಮಾಡ್ಬೇಕು. ಆದ್ರೆ ಈಗ ಯಾವಾಗ 5 ಎಕರೆ ಒಬ್ಬೊಂದು ಏರಿಯಾದಲ್ಲಿ ನೀರಾವರಿ ಬಂದಿದೆ, ಈಗ ಅವನ ಜೊತೆ ಜಗಳಾಡಿ ನಾವು ಸಪ್ರೇಟ್ ಆಗ್ತೇವೆ ಅಂತಂದ್ರೆ ನಮಗ ಲಾಸ್. ಹಂಗಾಗಿ ಇದು ನಾವು ಸಪ್ರೇಟ್ ಪ್ರತ್ಯೇಕ ರಾಜ್ಯ ಗಿಜ್ಜ ಅಂತ ಹುಚ್ಚುತನ್ನೋದು ಮಾತಾಡಬಾರ್ದು. ಅದರಲ್ಲೇ ಏನೂ ಮೀನಿಂಗ್ ಇಲ್ಲ. ನಾವು ನಾವೆಲ್ಲರೂ ಕೂಡಿ ಇವತ್ತು ಬೆಂಗಳೂರು ಬೆಳೆಸೇವೆ. ಕರ್ನಾಟಕದ ಎಲ್ಲ ಜನರು ಬೆಂಗಳೂರವರು ಹಿಡ್ಕೊಂಡು ಬೆಂಗಳೂರು ಬೆಳೆಸೇವೆ. ಈಗ ಅದು ಬೆಂಗಳೂರದ ಜೊತೆ ಈಗ ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಹೋರಾಟ ಮಾಡಿ ನಾವು ತಗೊಳ್ಳೋಂಥ ಅವಶ್ಯಕತೆ ಐತಿ. ಅದ್ರ ಬಗ್ಗೆ ಯೂಶುವಲಿ ನಾನು ನೋಡಿದ ಮಟ್ಟಿಗೆ ನಮ್ಮ ನಡು ಬೆಳಗಾಮು ಹುಬ್ಳಿ ರೀತಿ ಏನು ನಮ್ಮ ನಡುವೆ ಡಿಫ್ರೆನ್ಸ್ ಇಲ್ಲ, ಎಲ್ಲಿಯೂ ಡಿಫ್ರೆನ್ಸ್ ಇಲ್ಲ. ಆದ್ರೆ ಟೋಟಲಿ ಆಸ್ ಅ ಉತ್ತರ ಕರ್ನಾಟಕದ ರಾಜಕಾರಣಿಗಳು ನಾವು ನಮ್ಮ ಹಕ್ಕನ್ನ ಜೋರಾಗಿ ಪ್ರತಿಪಾದಿಸುವಂಥದ್ದು ಇನ್ನೂ ಹೆಚ್ಚಾಗಬೇಕಂತೇಳಿ ನಂದು ಕೂಡ ಅಭಿಪ್ರಾಯ. ಎಸ್.